It's a mother of any language. ಗ್ರಾಮರವೇ ಸರ್ವಸ್ವ. ಸಮಾಜದಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಗ್ರಾಮರ್ ಕಲಿಬೇಕೋ ಬೇಡ. ಗ್ರಾಮರ್ ಕಲಿಲಾರದೆ ಹಾಗೆ ಮಾತನಾಡ್ರಿ ಇಂಗ್ಲಿಷ್ ಬರುತ್ತೆ ಅನ್ನುವಂಥ ವಿಷಯ ನಡೀತಾ ಇರ್ತದೆ ಸಮಾಜದಲ್ಲಿ. ಆದ್ರೆ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ಗ್ರಾಮರ್ ಬೇರೆ ಅಲ್ಲ, ಒಂದು ಭಾಷೆ ಬೇರೆ ಅಲ್ಲ. ಒಂದು ಭಾಷೆಯ ಏರಿಳಿತಗಳನ್ನ, ಅದರ ನಿಯಮಗಳನ್ನ ತಿಳ್ಕೊಳ್ಳೋದೇ ಗ್ರಾಮರ್. ನಾವು ಸ್ಟಡಿ ಏನು ಮಾಡ್ತೀವಲ್ಲ, ಅದರ ಏರಿಳಿತಗಳು, ಅದರ ನಿಯಮಗಳನ್ನ, ಅದೇ ಗ್ರಾಮರ್. ಇಟ್ ಮೀನ್ಸ್ ಗ್ರಾಮರ್ದಿಂದ ಭಾಷೆ ಬೇರೆ ಇಲ್ಲ, ಭಾಷೆಯಿಂದ ಗ್ರಾಮರ್ ಬೇರೆ ಇಲ್ಲ. ಸಮಾಜದಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಇದು ಗ್ರಾಮರ್ ಒಂದು ಬೇರೆ ಸಬ್ಜೆಕ್ಟ್ ಇರ್ಬೋದಲ್ಲ. ಅದು ಇಡೀ ಜಗತ್ತಿಗೆ ಇದೊಂದು ಕ್ವಶನ್ ಇದೆ. ಗ್ರಾಮರ್ ಇದೊಂದು ಬೇರೆ ವಿಷಯ, ಭಾಷೆ ಇನ್ನೊಂದು ವಿಷಯ. ನೋ, ಭಾಷೆಯನ್ನ ಸರಿ ಕ್ರಮದಲ್ಲಿ ಅರ್ಥ ಮಾಡ್ಕೊಳ್ಳೋದೇ ಗ್ರಾಮರ್. ನನ್ನ ಸ್ವಂತ ಡೆಫಿನೇಷನ್ ಇದೆ. ಭಾಷೆಯನ್ನು ಸರಿ ಕ್ರಮದಲ್ಲಿ, ಶಿಸ್ತ ರೂಪದಲ್ಲಿ, ಸರಿ ರೂಪದಲ್ಲಿ, ನಿಯಮಬದ್ಧ ರೂಪಗಳಲ್ಲಿ ಅರ್ಥ ಮಾಡಿಕೊಳ್ಳೋದೇ ವ್ಯಾಕರಣ. ಅದು ಯಾವುದೇ ಭಾಷೆಯನ್ನು ಬದುಕಿದೆ. ಹೀಗಾಗಿ ನಾವು ಯಾವುದೇ ಭಾಷೆ ಅಂದರೆ ನಮಗೆ ಗೊತ್ತಿರಲಾರದ ಭಾಷೆ ಅರ್ಥ ಮಾಡ್ಕೋಬೇಕಾದ್ರೆ ಅದರ ನಿಯಮಗಳನ್ನ, ಅದರ ಏರಿಳಿತಗಳನ್ನ, ಅದರ ಎಲ್ಲ ಲೀಡ್ಸ್ ಅನ್ನ ಸ್ಟಡಿ ಮಾಡೋದೇ ಗ್ರಾಮರ್. ನಮ್ಮ ಮಾತೃಭಾಷೆ ಕೂಡ ನಾವು ಗ್ರಾಮ್ಯಾಟಿಕಲಿ ಎಷ್ಟೋ ಸಲ ಮಾತಾಡೋದಿಲ್ಲ, ಆಗೋಗಿ ಅದರಲ್ಲಿ ಕೂಡ ತೊಂದರೆಗಳಾಗ್ತವೆ. ಉದಾಹರಣೆಗೆ, ನಮ್ಮ ಮಾತೃಭಾಷೆ ಕನ್ನಡ ಇದ್ರೂ ಕೂಡ ಕನ್ನಡದಲ್ಲಿ ನಮಗೆ 100% ವಾಕ್ಯಗಳ ರಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಕ್ಷೇತ್ರಗಳ ಪ್ರಕಾರ, ಏರಿಯಾ ಪ್ರಕಾರ, ಬೇರೆ ಬೇರೆ ತಾಲೂಕುಗಳು, ಜಿಲ್ಲಾಗಳು, ಬೇರೆ ಬೇರೆ ಬೌಂಡ್ರೀಸ್ ಇರ್ತವೆ, ಚೇಂಜ್ ಆಗ್ತಿರ್ತದೆ. ನಮ್ಮ ಹಿರಿಯರು ಹೇಳ್ತಾರೆ, ಪ್ರತಿ 40-50 ಕಿಲೋಮೀಟರ್, 30-40-50 ಕಿಲೋಮೀಟರ್ಗೆ ಭಾಷೆ ಒಂದು ಸಿಸ್ಟಮ್ ಚೇಂಜ್ ಆಗ್ತಾ ಇರ್ತದೆ. ನಿಜಕ್ಕೂ ಚೇಂಜ್ ಆಗುತ್ತೆ. ನಮ್ಮ ಬೆಳಗಾವಿಯಿಂದ ಒಂಚೂರು ಮುಂದಕ್ಕೆ ಹೋದರೆ ಹುಕ್ಕೇರಿ ಸೈಡ್ ಅಲ್ಲಿ ಮಾತಾಡ್ತಾರೆ, ಅವನು ಬರಾನಿಲ್ಲ, ಅವು ಬರಾನಿಲ್ಲ ಅಂದ್ರೆ ನೆಗೆಟಿವ್ ಡಬಲ್ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅದು, ಅವು ಬರಾನಿಲ್ಲ, ಹೇಳಾನಿಲ್ಲ. ಓಕೆ, ಮತ್ತು ಇಲ್ಲ. ಒಂಚೂರು ಒಂಚೂರು ಬೇರೆ ಕಡೆಗೆ ಹೋದ್ರ ಅವು ಬಂದಲ್ಲ ಅಂತಾರೆ. ನೋಡಿ ಎಷ್ಟು ನಮ್ಮ ಬೆಳಗಾವಿದೇ ಹೇಳೋದು ನಿಮಗೆ, ಬಂದಲ್ಲ ಅಂತಾರೆ. ಬಂದಲ್ಲ ಮೀನ್ಸ್ ಬರಬಹುದು ಅಲ್ಲಿಗೆ, ಬಂದಲ್ಲ ಅಂತಾರೆ, ಬರಬಹುದು ಅಲ್ಲಿಗೆ. ನಿಮ್ಮ ಕಾರವಾರ ಕ್ಷೇತ್ರದಲ್ಲಿ ನಿಮ್ಮ ಭಾಷೆ ನಮಗೂ ಬರುವುದಿಲ್ಲ, ಇಲ್ಲಿ ಎಕ್ಸಾಂಪಲ್ ಹೇಳಿಕ್ಕೆ ಆಗೋದಿಲ್ಲ. ಇಲ್ಲಿ ಕಡೆಗೆ ಅಂತಾರೆ, ಕೊನೆಗೆ, ಅದು ಕೊನೆ, ಕಡೆಗೆ. ಕಡೆ ಇದು ಮರಾಠಿ ಶಬ್ದ. ಆ ಕಡೆ ಈ ಕಡೆ, ಆ ಕಡೆ ಹೋಗ್ರಿ ಅಂತಾರೆ ನಮ್ಮ ಇನ್ನೊಂದು ಭಾಷೆಯಲ್ಲಿ, ನಮ್ಮ ಏರಿಯಾದಲ್ಲಿ. ಆ ಕಡೆ ಹೋಗ್ರಿ, ಅದು ಆಕ್ಚುಲಿ ಧಾರವಾಡ ಭಾಷೆ, ಪ್ಯೂರ್ ಅಚ್ಚು ಕನ್ನಡ ಭಾಷೆ ಹೇಳಬೇಕಾದ್ರೆ ಅತ್ಲಾಗೆ ಹೋಗಿ, ಅತ್ಲಾಗೆ ಇತ್ಲಾಗೆ ಅಚ್ಚು ಕನ್ನಡ. ನಾವು ಬೆಳಗಾವಿ ಏರಿಯಾದಲ್ಲಿ ಆ ಕಡೆ ಈ ಕಡೆ ಅಂತೀವಿ. ಅಂದ್ರೆ ಮರಾಠಿದ ಈ ಕಡೆ ಇದ್ದದ್ದು ಅದನ್ನ ನಾವು ಆ ಕಡೆ ಈ ಕಡೆ ಮಾಡ್ಬಿಡಿ. ನಾನು ಬೆಳಗಾವಿ ಭಾಷೆಗಾಗಿ 4 ಭಾಷೆಗಳ ಕೂಡಿ ಮಿಕ್ಸರ್ ಅದರ ಬೆಳಗಾವಿ. ತಮ್ಮ ಏರಿಯಾದಲ್ಲಿ ಹಾಗಿರ್ಬೋದು. ನಾನು ಬೆಳಗಾವಿಗಾಗಿ, ಭಾಷೆಗಾಗಿ ಒಂದು ವಾಕ್ಯ ರೆಡಿ ಮಾಡಿದೆ. ಒಂದು ಹುಡುಗಿ ಕಟ್ಟೆಯವರು ಬಸ್ಲಿ, ಮೈನೇ ಪೂಜಾ ವಾಟ್ ಇಸ್ ಯುವರ್ ನೇಮ್. 4 ಭಾಷೆಗಳು ಮಿಕ್ಸ್ ಆಗಿದೆ. ಒಂದು ಹುಡುಗಿ ಕಟ್ಟೆಯವರ ಬಸ್ಲಿ, ಮೈನೇ ಪೂಜಾ ವಾಟ್ ಈಸ್ ಯುವರ್ ನೇಮ್. ಒಂದು ಹುಡುಗಿ ಕನ್ನಡ, ಕಟ್ಟೆಯವರ ಬಸ್ಲಿ ಮರಾಠಿ, ಮೈನೇ ಪೂಜಾ ಹಿಂದಿ, ವಾಟ್ ಈಸ್ ಯುವರ್ ನೇಮ್ ಇಂಗ್ಲಿಷ್. ಹಾಗೆ
ಒಂದು ಹುಡುಗಿ ಕಟ್ಟೆವರ ಬಸ್ಸಲ್ಲಿ ಮೈನೆ ಪೂಜ ವಾಟ್ ಇಸ್ ಯುವರ್ ನೇಮ್. ಸೊ ಇದು ಒಂಥರ ಚೆನ್ನಾಗಿ ಅನಿಸುತ್ತೆ. ನಮ್ಮ ಬೆಳಗಾಮದಲ್ಲಿ ಮಾತಾಡ್ತಾರೆ ಖಾತೆಲ್ಲ ಪಿತ್ತೆಲ್ಲ. ಭಾಷೆ ಮೀನ್ಸ್ ಅದು ಅವ್ರ ಭಾಷೆ ಕೇಳ್ಬೇಕಾದ್ರೆ ಹಳ್ಳಿಯಲ್ಲಿ ಹೋಗಿ ದಟ್ ಈಸ್ ಕಾಲ್ಡ್ ಬೋಲಿ ಭಾಷಾ, ಬೋಲಿ ಅಂತಾರೆ ಅದಕ್ಕೆ. ಇಷ್ಟು ಚೆನ್ನಾಗಿ ಅನ್ನಿಸ್ತದೆ ರೀ ಭಾಷಾ. ನಾನು ಒಂದೊಂದ್ಸಲ ಸ್ಯಾಟರ್ಡೆ ಸಂಡೇ ಏನಾದರೂ ಎಷ್ಟು ಸಿಕ್ತು ನನಗೆ ಖಾಲಿ ಸಿಕ್ತಂದ್ರೆ ನಾನು ಖಾನಾಪುರ ಜಾಮೋಟಿ ಆ ಭಾಗದಲ್ಲಿ ಸ್ವಲ್ಪ ಹಳ್ಳಿಗಳಲ್ಲಿ ಅಡ್ಡಾಡ್ಲಿಕ್ಕೆ ಹೋಗುತ್ತೆ. ಯಾಕಂದ್ರೆ ನಾನು ಥೀಸಿಸ್ ಬರಿತಾ ಇದ್ದೀನಿ, ಒಂಥರ ಆನಂದ. ಅವ್ರ ಕಡೆಗೆ ಹೋಗಿ ಕೂತಾಗ ಮಾಜ ಸಾಂಗ್ ಅಂತಾರ, ಮಾಜ ಸಾಂಗ್ ಸಲಾನಾತೆ ಮರಾಠಿಯೊಳಗೆ, ಹಾಗೆ ಕನ್ನಡದಲ್ಲಿ ನಾವು ಪ್ರತ್ಯಯಗಳನ್ನು ಚೇಂಜಸ್ ಮಾಡಿ ಯೂಸ್ ಮಾಡ್ತೀವಿ. ಅದೇ ಪ್ರತ್ಯಯಗಳೇ ಭಾಷೆಯನ್ನು ನಿರ್ಮಾಣ ಮಾಡುವು. ಜಗತ್ತದ ಭಾಷೆಗಳ ನಿರ್ಮಾಣ ಆಗುವುದೇ ಈ ವಿಭಕ್ತಿಗಳು ಮತ್ತು ಈ ಪ್ರತ್ಯಯಗಳು. ನಾ ಕೇವಲ ಬೆಳಗಾವಿನ ಒಂದು ಯಾವುದೋ ಒಂದು ಲೆಕ್ಕದಲ್ಲಿ ಉದಾಹರಣೆ ಹೇಳ್ತಾ ಇಲ್ರಿ, ಭಾಷೆ ನಿರ್ಮಾಣ ಹೇಗಾಗ್ತದ ಅನ್ನೋದು ಹೇಳ್ತಾ ಇದ್ದೆ. ಮೀನ್ಸ್ ವಾಕ್ಯಗಳ ರಚನೆ, ಭಾಷೆಗಳ ನಿರ್ಮಾಣ ಮೀನ್ಸ್ ವಾಕ್ಯಗಳ ರಚನೆ ಹೇಗೆ, ಅದು ಎಲ್ಲಿ ಆಗ್ತದ? 8 ವಿಭಕ್ತಿಗಳಲ್ಲಿ. 8 ವಿಭಕ್ತಿ ತಮಗೆ ಹೇಳ್ಬೇಕ್ರಿ. ಒಂದು ಉದಾಹರಣೆ ಹೇಳ್ಬೇಕು, ಒಂದು ಸ್ಪಷ್ಟನೆ ಕೊಡಬೇಕು. ಜಗತ್ತದ ಒಬ್ರು ಲೇಖಕ ಎಕ್ಸ್ಪ್ಲೇನ್ ಮಾಡಿಲ್ಲ, ಲೇಖಕರೇ ಎಕ್ಸ್ಪ್ಲೇನ್ ಮಾಡಿಲ್ಲ. ವಾಕ್ಯಗಳ ಉತ್ಪತ್ತಿ ಪಾಠ ಶಿಕ್ಷಕರಿಗೆ ಎಲ್ಲಿ ಸಿಗ್ಬೇಕ್ರಿ? ಲೇಖಕರು ಕೊಟ್ಟಾಗೆ ಸಿಗುವುದು ಶಿಕ್ಷಕರಿಗೆ, ಇಲ್ಲಂದ್ರೆ ಎಲ್ಲಿ ಸಿಗ್ತದ? ಇದಕ್ಕಾಗಿ ನಾನು 30 ವರ್ಷ ಗ್ರಾಮರ್ ಸ್ಟಡಿ ಮಾಡಿದೆ. 30 ಇಯರ್ಸ್ ಸತತವಾಗಿ 4-5 ವರ್ಷ ಕೋಚಿಂಗ್ ಹೋದೆ ಧಾರವಾಡದಲ್ಲಿ ಇಂಗ್ಲಿಷ್ ಗ್ರಾಮರ್, ಮತ್ತು 30 ವರ್ಷ ಸತತವಾಗಿ ಸ್ಟಡಿ ಮಾಡಿದ್ದೇನೆ ಗ್ರಾಮರ್. ಇವತ್ತು ಮಾಡ್ತಾ ಇದ್ದೇನೆ. ಅದಕ್ಕೆ ತಮ್ಮ ಏರಿಯಾದ ಕೂಡ ಎಲ್ಲೆಲ್ಲ ಏರಿಯಾದ ಇವನ್ನ ಜಗತ್ತದ ಯಾರೇ ಇರಲಿ, ಗ್ರಾಮರ್ದ ಪ್ರೇಮಿಗಳಿದ್ರೆ, ಭಾಷೆಯ ಪ್ರೇಮಿಗಳಿದ್ರೆ, ಜ್ಞಾನದ ಪ್ರೇಮಿಗಳಿದ್ರೆ, ನನ್ನ ಬುಕ್ಕನ್ನು ಯಾರೆಲ್ಲ ತಕ್ಕೊಂಡು ಓದ್ತಾ ಇದ್ದಾರೆ ಆ ಬುಕ್ಕನ್ನು ಜಾಕಿ ಮಾಡಿ ಅನೇಕ ವರ್ಷಗಳಿಂದ. ಇವಾಗ 30% ಟೀಚರ್ಸ್ ಬಂದಿದ್ದಾರೆ ಸಮಾಜದಲ್ಲಿ. ಸರ್ ನಿಮ್ಮ ಬುಕ್ ಓದಿ ನಾವು ಬಂದೀವಿ. ಶಾಲೆಗಳಲ್ಲಿ ಏನಾದ್ರು ಹೇಳ್ತಾರೆ, ಅಪ್ಪು ಸರ್ ಬಂದರು, ಅಪ್ಪು ಸರ್ ಬಂದರು ಹೇಳ್ತಾ ಇರ್ತಾರೆ. ಒಂದೊಂದು ಕಡೆ ಇಂಥ ಅನುಭವ ನನಗೆ, ಅಂಕುಶ್ ಸರ್ ಅವ್ರ ಬುಕ್ಸ್ ನಿಮ್ಗೆ ತಂದು ಕೊಡ್ತೀನಿ. ಅದೇ ಕ್ಷಣಕ್ಕಾಗಿ ನಾನು ಹೋಗಿ ನಿಂತಿರುತ್ತೆ, ನನ್ನ ಕಾರ್ ಹೋಗಿ ನಿಂತಿರ್ತೇನೆ. ಇಷ್ಟು ಖುಷಿ ಆಗ್ತದ್ರಿ ಆ ಶಿಕ್ಷಕರಿಗೆ, ನನಗೂ ಕೂಡ ಜೊತೆಗೆ ಆ ಮಕ್ಕಳಿಗೆ ಆ ಆನಂದವೇ ಸರ್ವಸ್ವ ಇದೆ. ಇದು ಪವರ್ ಇದೆ ಒಂದು ಭಾಷೆಯ ಕಲೆ. ಹೇಗೆ ಒಂದು ವಾಕ್ಯ ರಚನೆ ಮಾಡಬೇಕಾದ್ರೆ 8 ವಿಭಕ್ತಿಗಳು ಬೇಕು. ನೀವು ಬೇಕಾದ್ರೆ ಹೋಗಿ ಮನೆಯಲ್ಲಿದ್ದ ಗ್ರಾಮರ್ ಬುಕ್ ಏನೇನು ಮಾಡ್ತೀನಿ ತಮ್ಮ ಹತ್ರ ಇದ್ರೆ ಓಪನ್ ಮಾಡಿ ನೋಡ್ರಿ. ನಾಮ ವಿಭಕ್ತಿಗಳ ಪಾಠ ಕ್ಲೀನಾಗಿ ರೇನನ್ ಮಾರ್ಟಿನೂ ಕೊಟ್ಟಿಲ್ಲ. 8ರಲ್ಲಿ 4 ಕೊಟ್ಟಿದ್ದಾನೆ, 2 ಡೈರೆಕ್ಟ 2 ಇಂಡೈರೆಕ್ಟ. ಮತ್ತೆ ಹೇಗದು ಪೂರ್ತಿ ಆಗ್ತದೆ ವಾಕ್ಯ ಭಾಷೆ? ಅದಕ್ಕೆ ನಾನು 8 ವಿಭಕ್ತಿಗಳನ್ನ ನನ್ನ ಎಲ್ಲ ಬುಕ್ಸ್ದಲ್ಲಿ ಇಟ್ಟಿದ್ದೇನೆ. ಇವತ್ತು ನನ್ನ ಮಕ್ಕಳು ಸರ್ವಸ್ವ ಇದ್ರೆ ಇಂಗ್ಲಿಷ್ನಲ್ಲಿ, ಮಾತೃಭಾಷೆಯಲ್ಲಿ ಕಲಿತು, ಮರಾಠಿಯಲ್ಲಿ ಕಲಿತು, ಕನ್ನಡ ಸಮ ಅಂತ ಹಿಡ್ಕೊಳ್ರಿ, ಉರ್ದು ಸಮ ಅಂತ ಹಿಡ್ಕೊಳ್ರಿ. ಈ ಮಾತೃಭಾಷೆಯಲ್ಲಿ ಕಲಿತು ಜಗತ್ತದ ಇಂಗ್ಲಿಷ್ ಮೀಡಿಯಂ ಸೂಪರ್ ಯಾರಿದ್ರು ಸೂಪರ್ ಕಾಂಪಿಟೇಷನ್ ಮಾಡ್ತಾರೆ. ಅದಕ್ಕೆ ಕಾರಣ ಇದೆ ವಾಕ್ಯಗಳ ರಚನೆ ಪಾಠ. ಉದಾಹರಣೆಗೆ 8 ವಿಭಕ್ತಿಗಳಲ್ಲಿ ತಮಗೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. 8 ವಿಭಕ್ತಿಗಳು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. 4ನೇ ವಿಭಕ್ತಿ ಚತುರ್ಥಿ ವಿಭಕ್ತಿ. ಕನ್ನಡದಲ್ಲಿ ನಾವು ಹೇಳ್ತೀವಿ ಏಕೆ ಹೀಗೆ. ನೋಡ್ರಿ, ಎಲ್ಲೆಲ್ಲ ನಾನು ಹೊಲಕ್ಕೆ ಹೋಗುತ್ತೇನೆ, ನೀರಿಗೆ, ಶಾಲೆಗೆ, ಹೇಳಲಿಕ್ಕೆ, ಕೇಳಲಿಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ, ಆಡಲಿಕ್ಕೆ, ಇದಕ್ಕೆಲ್ಲ ಗೆ. ತಮ್ಮ ಮಕ್ಕಳಿಗೆ ಹೇಳ್ರಿ, ಎಲ್ಲೆಲ್ಲಿ ಕನ್ನಡದಲ್ಲಿ ಅಂತ್ಯ ಪ್ರತ್ಯಯ, ಯಾವ ನಾಮಕ್ಕೆ ಅಂತ್ಯ ಪ್ರತ್ಯಯ ಗೆ ಕೆ ಹೀಗೆ ಕೆ ಬರ್ತದೋ
ಆ ಶಬ್ದ ಆ ನಾಮದ ಪೂರ್ವದಲ್ಲಿ ಅದ್ಯ ಶಬ್ದ ಆಗಿ TO2 ಇಡಿ. ಇಂಗ್ಲಿಷ್ನಲ್ಲಿ ಅದ್ಯ ಶಬ್ದಗಳು ಬರ್ತವೆ, ಹಿಂದೂಸ್ತಾನಿ ಭಾಷೆಗಳಲ್ಲಿ ಅಂತ್ಯ ಪ್ರತ್ಯಯಗಳು ಬರ್ತವೆ. ಈ ಲಿಂಕ್ ನಮ್ಮ ಮಕ್ಕಳಿಗೆ ಟೀಚರ್ಸ್ ಅವ್ರಿಗೆ ಸಿಗ್ಬೇಕಾಗಿದೆ, ಲೇಖಕರೇ ಕೊಟ್ಟಿಲ್ಲ, ಪಾಪ ಟೀಚರ್ಸ್ ಏನ್ ಮಾಡ್ಬೇಕು, ಸಾಧ್ಯವಿಲ್ಲ. ಇವು ಎಲ್ಲ ಹೇಗದವ್ರಿ, ಇವು ಯೂನಿವರ್ಸಲ್ ನಾಲೆಜ್ ಸಿಸ್ಟಮ್ ಅದ. ತಮ್ಮ ಮಕ್ಕಳಿಗೆ ಈ ಲೆವೆಲ್ದಲ್ಲಿ ಹೋಗಿ ಕೊಡ್ರಿ ಪಾಯಿಂಟ, ನಿಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು, ಮನೆ ಮಕ್ಕಳಿರ್ಬೋದು, ಶಾಲೆ ಮಕ್ಕಳಿರ್ಬೋದು, ಸಾಮಾಜಿಕ ಮಕ್ಕಳಿರ್ಬೋದು. ಮೀನ್ಸ್ ನಿಮ್ಮ ಶಾಲೆಗೆ ಇದ್ದವರು, ಇಲ್ಲದವರು, ಮನೆಯಲ್ಲಿದ್ದ ಮಕ್ಕಳು, ಮೊಮ್ಮಕ್ಕಳು, ಯಾರನ್ನೆಲ್ಲ ಸೂಪರ್ ಮಾಡಬೇಕು. ಒಂದು ಓಣಿಯಲ್ಲಿ ಮಗುನ ಕರೆದು ಆ ಮಗುನಿಗೆ ಇಂಥ ಥಿಂಗ್ಸ್ ಎಲ್ಲಾದರೂ ತಮ್ಮ ಖಾಲಿ ಸಮಯದಲ್ಲಿ ಸಿಕ್ಕಾಗ, ರಿಟೈರ್ಡ್ ಆದಾಗ ತಾವು ಇಂಥದ್ದೇನಾದರೂ ಇಂಥ ಕೆಲಸದಲ್ಲಿ ತೊಡಗಿದ್ರೆ ರಿಟೈರ್ಡ್ ಲೈಫು ಬಹಳ ಚೆನ್ನಾಗಿ ಹೋಗ್ತದೆ. ಡೇ ಎಲ್ಲ ಬ್ಯುಸಿಯಾಗಿ ಬಿಡ್ತೀರ ಮತ್ತು ಆಟೋಮೆಟಿಕ್ಲಿ ಸಮಾಜಕ್ಕೆ ಜ್ಞಾನ ಸಿಗುತ್ತೆ. ಯಾರಾದರೂ ರಿಟೈರ್ಡ್ ಆದರೆ ನನ್ನೊಂದು ಗ್ರೂಪಿಗೆ ಸೇರ್ಕೊಳ್ರಿ, ನಾವು ಇಂಥದ್ದು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ದೂರಕ್ಕೆ ಬರಬೇಕಾಗಿಲ್ಲ, ನಾವು ಅವ್ರಿಗೆ ಏನಾದ್ರು ಥಿಂಗ್ಸ್ ಸಪ್ಲೈ ಮಾಡ್ತೀವಿ, ವಿಡಿಯೋಸ್ ನಾನು ಶೇರ್ ಮಾಡುತ್ತೆ. ಏನು ಆದಷ್ಟು ಮಟ್ಟಿಗೆ ಅಳಿಲು ಸೇವೆ, ಆನೆ ಸೇವೆ, ಒಂದು ಗರುಡ ಸೇವೆ, ಎಷ್ಟು ಆದದ ಸೇವೆ ಮಾಡಿಕೊಳ್ಳಿ, ಬಹಳ ದೊಡ್ಡ ಸೇವೆ. ನಾನು ಒಂದು ಇಂಥದೇ ನಾನು ಗ್ರೂಪ್ ಕ್ರಿಯೇಟ್ ಮಾಡ್ಬೇಕಂತ ವಿಚಾರ ಮಾಡಿದ್ದೆ. ಒಂದು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಕೇವಲ ಶಿಕ್ಷಕರು ದುಡಿದ್ರೆ ಸಾಕಾಗುವುದಿಲ್ಲ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಜ್ಞಾನ ಉಳ್ಳ ವ್ಯಕ್ತಿಗಳೆಲ್ಲ ದುಡಿಬೇಕು. ಕೇವಲ ಸಾಕ್ಷರತೆ ಬಂದು ಉಪಯೋಗ ಇಲ್ಲ, ನನ್ನ ಲೆಕ್ಕದಲ್ಲಿ ಅಕ್ಷರತೆ ಬರಬೇಕಾಗಿದೆ. ನಾನು ಸಾಕ್ಷರತೆಗಾಗಿ ಕೆಲಸ ಮಾಡಿದ್ದೇನೆ. ನಮ್ಮ ಪ್ರೈಮರಿದಲ್ಲಿ ನಮ್ಮ ಗುರುಗಳು ಹೇಳೋರು, ಸಾಯಂಕಾಲ ಒಂದು ತಿಂಗಳ ಕಷ್ಟಪಟ್ಟು ನೀವು ಒಬ್ಬರಿಗೆ ಸಹಿ ಮಾಡ್ಲಿಕ್ಕೆ ಕಲಿಸ್ಬೇಕು ಹಳ್ಳಿಯಲ್ಲಿ. ಅದು ಅಭಿಯಾನ ಮಾಡ್ತಿದ್ದೆ ನಾವು ಹಳ್ಳಿ. ಯಾಕೆ ಊರು ಪೂರ ಎಲ್ಲ ಅಂತ ಬಂದವರು ನಾವು ಅವಾಗ ನಮ್ಮಲ್ಲಿ ಮರಾಠಿ ಊರು ಅಂತ ಬಂದವರು, ಮೀನ್ಸ್ ಯಾರಿಗೂ ಬರೀಲಿಕ್ಕೆ ಬಂದು ನಾವು ಅಭಿಯಾನ ಮಾಡೋರು. ನಮ್ಮ ಗುರುಗಳು ಹೇಳೋರು ಏನು, ಒಂದು ತಿಂಗಳಿಗೆ ಒಬ್ಬರನ್ನು ಸಹಿ ಮಾಡ್ಲಿಕ್ಕೆ ರೆಡಿ ಮಾಡಿದ್ವಿ. ಒಬ್ಬೊಬ್ರಿಗೆ 10 ಜನ ರೆಡಿ ಮಾಡಿಸಿ ಎಲ್ಲ ಇಂಥ ಥಿಂಗ್ಸ. ಈಗ ಅದು ಸಾಕ್ಷರತೆ ಬಂದಿದೆ, ಆದರೆ ನನ್ನ ಲೆಕ್ಕದಲ್ಲಿ ಅಕ್ಷರತೆ ತಪ್ಪಿದೆ. ಮೀನ್ಸ್ ಸರ್ವಾಂಗೀಣ ಸ್ಟಡಿ. ಆದರೂ ತಮ್ಮ ಈ ಒಂದು ಪ್ರಯತ್ನ ಈ ತಾವೆಲ್ಲ ಕುರಿತು ಬಹಳ ದೊಡ್ಡದಿದೆ ನೋಡಿ. ನಾನು ಶಾಲೆಗೆ ಹೋಗುತ್ತೇನೆ, ಐ ಗೋ ಟು ಸ್ಕೂಲ್. ತಮ್ಮ ಕನ್ನಡ ಮಕ್ಕಳಿಗೆ, ಮರಾಠಿ ಮೀಡಿಯಂ, ಉರ್ದು ಮಕ್ಕಳಿಗೆ ಇದನ್ನು ಹೇಳ್ರಿ, मी शाळेला जातो, जिथं जिथं ला प्रत्यय लागतो तिथे TO2 ठेवा. मी शाळेला जातो, आई गो टू स्कूल. मैं स्कूल को जाता हूँ, स्कूल को आई गो टू स्कूल. ನಾನು ಶಾಲೆಗೆ ಹೋಗುತ್ತೇನೆ, ಐ ಗೋ ಟು ಸ್ಕೂಲ್. ಚತುರ್ಥಿ. ಇನ್ನು ತಿರುಗಿ ಬರಲಿಕ್ಕೆ ಪಂಚಮಿ ವಿಭಕ್ತಿ. ನಾನು ಶಾಲೆಯಿಂದ ಬರುತ್ತೇನೆ, ದಸೆಯಿಂದ. ಐ ಕಮ್ ಫ್ರॉम स्कूल. मी शाळेहून येतो, आई कम फ्रॉम स्कूल. मैं स्कूल से आता हूँ, ಐ ಕಮ್ ಫ್ರಾಮ್ ಸ್ಕೂಲ್. ನನ್ನ ಚಿಕ್ಕ ಬುಕ್ ಇದೆ, ಬಟ್ ಅದರಲ್ಲಿ ನಾನು ಈ ಟೇಬಲ್ ಇಟ್ಟಿದ್ದೇನೆ, ಚಾರ್ಟ್ ಇಟ್ಟಿದ್ದೇನೆ. ನನ್ನ ರಿಕ್ವೆಸ್ಟ್ ಇದೆ, ಆ ಚಾರ್ಟನ್ನು ತಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಬೋರ್ಡ್ ಮಾಡಿ, ಚಾರ್ಟ್ ಮಾಡಿ ಎಲ್ಲ ಕ್ಲಾಸ್ ರೂಮ್ದಲ್ಲಿ ಹಾಕಿ ಅದರ ಮಹತ್ವವನ್ನು ಹೇಳ್ಕೊಡ್ರಿ. ನಿಮ್ಮ ಮಕ್ಕಳು ಎಲ್ಲ ಭಾಷೆಯಲ್ಲಿ ಗ್ರಾಮರ್ ಸೂಪರ್ ಕ್ಲಾಸ್ ಆಗ್ತದೆ. 8 ವಿಭಕ್ತಿಗಳು ಬಂದರೆ ಗ್ರಾಮರ್ ಸೂಪರ್ ಬೇಸ್ವೇ ಕೂಡು ನೋಡ್ರಿ. ಅದರಲ್ಲೇ ಷಷ್ಠಿ ವಿಭಕ್ತಿಯಲ್ಲಿ ಬರ್ತದ. ಉದಾಹರಣೆಗೆ ಒಂದೇ, ಈಗ ಆಯ್ ಒಂದೇ, ಆಯ್ ಶಬ್ದ ಒಂದೇ. ಇವಾಗ ನೋಡಿ, ಇದು ಆಯ್
ಇದು ಒಂದೇ ಶಬ್ದ ಅಥವಾ ಸಿಂಪಲ್ ಆಗಿ ಬರೆಯೋಣ ಐ. ಇದು ಒಂದೇ ಶಬ್ದ. ಐ ಹೋಗಿ ದ್ವಿತೀಯದಲ್ಲಿ ಮೀ ಆಗುತ್ತೆ, ತೃತೀಯದಲ್ಲಿ ಮೀ ಆಗುತ್ತೆ, ಚತುರ್ಥಿಯಲ್ಲಿ ಮೀ ಆಗುತ್ತೆ, ಷಷ್ಠಿದಲ್ಲಿ ಮಾಯ್ ಮತ್ತು ಮೈನ್ ಆಗುತ್ತೆ. ಸಾದಾ ಭಾಷೆ ಮಾತಾಡಬೇಕಾದ್ರೆ ಷಷ್ಠಿ ಪ್ರಥಮ ಫಾರ್ಮ್ಯಾಟ್ ಮಾಯ್ ಯೂಸ್ ಮಾಡಬೇಕು. ಸ್ಟೈಲಿಶ್ ಮಾತಾಡಬೇಕಾದ್ರೆ ಎರಡನೇ ಫಾರ್ಮ್ ಯೂಸ್ ಮಾಡಬೇಕು, ಮೈನ್. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಮೈ ಬುಕ್, ಅಥವಾ ಇಟ್ ಈಸ್ ಮೈ ಬುಕ್, ಇಟ್ ಈಸ್ ಮೈ ಬುಕ್. ಕೊನೆಯಲ್ಲಿ ನಾಮಪದ ಬರ್ತಾ ಇದ್ರೆ ಮಾಯ್ ಬರುತ್ತೆ. ಮತ್ತು ಸಾದಾ ಫಾರ್ಮೇಶನ್ ಭಾರತೀಯ ಪದ್ಧತಿ ಅಥವಾ ಗೈರ ಇಂಗ್ಲಿಷ್ ಪದ್ಧತಿ ಅಂತ ಹೇಳ್ಬೋದು. ಅಂದ್ರೆ ಇಂಗ್ಲಿಷರನ್ನು ಬಿಟ್ಟು, ಮಾತೃಭಾಷೆಯವ್ರು ಬಿಟ್ಟು ಇದು ಮಾತಾಡಿದಾಗೆ ಇಟ್ ಈಸ್ ಮೈ ಬುಕ್. ಓಕೆ, ಇದನ್ನ ಸ್ಟೈಲಿಶ್ ಇಟ್ಸ್ ಮೈನ್, ಇಟ್ಸ್ ಮೈನ್ ಸೆಕೆಂಡ್ ಫಾರ್ಮ್, ಇಟ್ಸ್ ಮೈನ್. ನೋಡಿ, ಅಲ್ಲಿ ನಾಮಪದ ಬರುವುದಿಲ್ಲ. ಇದು ಷಷ್ಠಿ. ಇದು ಒಂದೇ ಕ್ಲಾಸ್ ಮಕ್ಕಳಿಗೂ ಅರ್ಥ ಆಗ್ತದೆ. ಒಂಚೂರು ಲಿಂಕ್ಸ್ ಕೊಡಬೇಕು ನನ್ನ ಮಕ್ಕಳನ್ನ. ಅದಕ್ಕೆ ನಾನು ಮಾತೃಭಾಷೆಯಲ್ಲಿ ಕಲಿಸಿ ಮುಂದೆ ಹೋಗಿ ಅವ್ರು ನನ್ನ ಇಂಗ್ಲೀಷ್ನಲ್ಲಿ ಎಕ್ಸ್ಟ್ರಾಆರ್ಡಿನರಿ, ನನ್ನ ಮಕ್ಕಳು ಇವತ್ತು ಬೇಕಾದಂಥ ಇಂಗ್ಲೀಷ್ ಮೀಡಿಯಮ್ದಾಗಲಿ ಡೆಫಿನೆಟ್ಲಿ ಓವರ್ಟೇಕ್ ಮಾಡ್ತಾರೆ. ಕಾರಣ 8 ವಿಭಕ್ತಿಗಳು. ಜಗತ್ತಿನಲ್ಲಿ ಪಾಠನೇ ಇಲ್ಲರದು. ಏನು ಮಾಡ್ತಾರೆ ಮಕ್ಕಳು? ಟೀಚರ್ಸ್ ಏನು ಮಾಡಬೇಕು? ಸಾಧ್ಯವೇ ಇಲ್ಲಲ್ಲ. ಲೆಸನ್ನ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದು ಡಿಫ್ರೆನ್ಸ್. ನಾನು ಮೊನ್ನೆ ಒಂದು ಕಡೆ ನೋಡಿದೆ, ಲೆಟ್ ಅಸ್ ಗೋ ಅಂತ ಹೇಳಿ. ಅಲ್ಲಿ ಲೆಟ್ ಆದ ನಂತರ ಅಪೋಸ್ಟ್ರಾಫ್ ಎಸ್, ಆ ನಂತರ ಮುಂದೆ ಎಸ್ ಬೇಕು. ಅಲ್ಲಿ ಅಪೋಸ್ಟ್ರಾಫ್ ಕೊಡ್ಲಿಲ್ಲ ಅಂದ್ರೆ ದಟ್ ಈಸ್ ಮೀನಿಂಗ್ಲೆಸ್. ಉದಾಹರಣೆಗೆ ನಾವು ಕೇಳ್ತೀವಿ, ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್? ಫಾದರ್ಸ್ ನೇಮ್ ಷಷ್ಠಿ ಭಕ್ತಿ. ಅಲ್ಲಿ ಎಸ್ ಅಪೋಸ್ಟ್ರಾಫ್ ಕೊಡ್ಲಿಲ್ಲ ಅಂದ್ರೆ ಏನಾಗ್ತದ್ರಿ? ಬಹುವಚನ ಆಗ್ತದೆ. ಅಥವಾ ಕೆಲವು ಜನರಿಗೆ ಅಪೋಸ್ಟ್ರಾಫ್ ಇಡುವುದು ಗೊತ್ತಿರ್ತದ, ಬಟ್ ಅದರ ಪೊಸಿಷನ್ ಮಹತ್ವ ಇರುವುದಿಲ್ಲ. ನಿಮ್ಮ ತಂದೆಗಳ ಹೆಸರೇನು? 3 ಟೈಪ್ ವಾಕ್ಯದ ಒಂದರಲ್ಲಿ मराठीत वगैरे तुमच्या वडिलांचे नाव काय? वडिलाचे नाव. अनुस्वार ಬಂದ್ರೆ वडिलांचे. अनुस्वार ಬಂದ್ರೆ ಅನೇಕ ವಚನ ಆಗ್ತದ. अनुस्वार ಬರಲಿಲ್ಲ ಅಂದ್ರೆ ಏಕವಚನ. ಹೀಗೆ ಇಷ್ಟು ಸುಂದರವಾಗಿದೆ. ನನಗನ್ಸುತ್ತೆ ಜೀವನೆಲ್ಲ ನಾನು ಭಾಷೆಗಳನ್ನ ತಿಳ್ಕೊಬೇಕು. ಬಹಳ ಚೆನ್ನಾಗಿದ್ದಾವೆ. ನಾವು ಸುಮ್ಮನೆ ಒಂದು ಸ್ಟಡಿ ಮಾಡೋದ್ರಲ್ಲಿ ಒದ್ದಾಡ್ತಾ ಇದ್ದೀವಿ. ಏನು ಅಲ್ರಿ, ಈ ಭಾಷೆಗಳ ಆನಂದ, ಭಾಷೆಗಳ ಲಿಂಕ್ಸ ಏನ್ ಇರ್ಬೋದು. ನಮ್ಮ ಹಿರಿಯರಿಂದ ಭಾಷೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ನಾವು ಅದನ್ನು ಸಿಂಪ್ಲಿ ಅರ್ಥ ಮಾಡ್ಕೊಲಿಕ್ಕೆ, ಅದನ್ನು ಸ್ಟಡಿ ಮಾಡ್ಕೊಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಏನಿರ್ಬೋದು ನಮ್ಮ ಹಿರಿಯರು? ಏನೂ ಇಲ್ಲ ಆಗಿತ್ತು ಅವ್ರ ಹತ್ರ. ಇಂಥ ಭಾಷೆಯ ವಿಶೇಷ ಕಲೆ ತುಂಬಿದ ಭಾಷೆಗಳು ಮಾಡಿದ್ದಾರೆ. ನಾನು ಅದಕ್ಕೆ ಜೀವನೆಲ್ಲ ಓದ್ತಾ ಇದ್ದೆ. 60 ಮುಗಿಲಕ್ಕೆ ಬಂತು. ಜಸ್ಟ್ ನೆಕ್ಸ್ಟ್ ಮಂತ್ 60 ಮುಗಿತಾ ಇದೆ. 16 ಡಿಗ್ರೀಸ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿದ್ದು 10th ನಂತರ TCH, ನಂತರ PU ಸೈನ್ಸು, ನಂತರ ಕಂಪ್ಯೂಟರ್ ಸೈನ್ಸು. ಉತ್ತರ ಕರ್ನಾಟಕ ಫಸ್ಟ್ ಬ್ಯಾಚ್ ನಮ್ಮದು ಕಂಪ್ಯೂಟರ್ ಸೈನ್ಸ್. ಆಮೇಲೆ ನಂತರ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಧಾರವಾಡದಲ್ಲಿ ನಾನು ಲೆಕ್ಚರಿಂಗ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನ್ನ ನಂತರ ಒಂದು ಅಗಾಧವಾದ ದೊಡ್ಡದೊಂದು ಏನಾದರೂ ಇತ್ತು ಸಮಾಜಕ್ಕೆ ಕೊಡಲಿಕ್ಕೆ.
ನಾನು ಅದನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಆ ಕಡೆ ದುಡ್ಡು ಬರ್ತಿತ್ತು, ಅರ್ನಿಂಗ್ ಹೋಯ್ತಲ್ಲ, ಅರ್ನಿಂಗ್ ಎರಡೂ ಮಾಡ್ತಿದ್ದೆ. ಅದು ಮಾಡ್ತಾ ಮಾಡ್ತಾ ನನಗೆ ಸಮಯ ಸಿಕ್ಕಾಗ MA ಇಂಗ್ಲೀಷ್ ಮಾಡ್ಕೊಂಡೆ, ಮುಂದೆ ಸಮಯ ಸಿಕ್ಕಾಗ MA ಹಿಂದಿ ಮಾಡ್ಕೊಂಡೆ, ಮುಂದೆ ಸಮಯ ಸಿಕ್ಕಾಗ ಹಿಂದಿ MPhil ಮಾಡ್ಕೊಂಡೆ, ಮತ್ತೆ ಮುಂದೆ ಸಮಯ ಸಿಕ್ಕಾಗ PhD ರಿಜಿಸ್ಟ್ರೇಷನ್ ಮಾಡಿದೆ. ಮುಂದೆ 6 ತಿಂಗಳಲ್ಲಿ ಕೊರೋನಾ ಪೀರಿಯಡ್ ಬಂತು. ಒಂದು 2 ತಿಂಗಳ ಮನೆಯಲ್ಲಿ ಕುಂತು 4,000 ಪುಟ A4 ಸೈಜ್ ಥೀಸಿಸ್ ಬರೆದೆ. 9 ಲೆಸನ್ಸ್, ಪ್ರಾಬ್ಲಮ್ಸ್ ಆಫ್ ಮಿಡಲ್ ಕ್ಲಾಸ್, ನಿಮ್ಮ ಸಮಸ್ಯೆ. ಅದರಲ್ಲಿ ಶೈಕ್ಷಣಿಕ ಸಮಸ್ಯೆ ಕೂಡ ಒಂದು ದೊಡ್ಡ ಚಾಪ್ಟರ್. ಈಗ ನಾನು ಒಂದು ಶಿಕ್ಷಣಕ್ಕಾಗಿ ಒಂದು ಸ್ಪೆಷಲ್ ಬುಕ್ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದರ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರಗಳೇನು, ಅದನ್ನು ಹೇಗೆ ನಾವು ಈಸಿ ಮಾಡ್ತೇವೆ, ಇದು ಮಾಡ್ತಾ ಇದ್ದೇನೆ. ಡೆಫಿನೆಟ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಆಗೇ ಆಗ್ತದೆ, ನಂಬಿಕೆ ಇದೆ. ನಾನು ಹೇಳೋದು, ನಾನು ಕೇವಲ ನನ್ನ ಪ್ರಯತ್ನ ಅಲ್ಲಿದೆ, ನನ್ನ ಗುರುಗಳ ಜೀವನದ ಪ್ರಯತ್ನ. ಅವ್ರಿಗೆ ಆ ಗುರುಗಳ ಕೊಟ್ಟ ಜ್ಞಾನ, ಅವರಿಗೆ ಆ ಗುರುಗಳ ಕೊಟ್ಟ ಜ್ಞಾನ, ಇದು ಅನೇಕ ತಲೆಮಾರದಿಂದ ಬಂದಂಥ ಇದು ಒಂದು ರೂಢಿ ಒಂದು ರೀತಿ ರಿವಾಜದಲ್ಲಿ, ಒಂದು ಪರಂಪರೆಯಲ್ಲಿ ಬಂದಂಥ ಜ್ಞಾನ. ಅದಕ್ಕೆ ಶಿಕ್ಷಕರ ಪಾತ್ರ ಭಾಳ ದೊಡ್ಡದಿದೆ ಸಮಾಜದಲ್ಲಿ. ನನ್ನ ಮಕ್ಕಳಿಗೆ ಅಷ್ಟೇ ಹೇಳಿದೆ, ನಾನು ಏನಾದರೂ ಆದರೆ ನಿಮ್ಮಷ್ಟು ನೀವು ಬದುಕಬೇಕಾದ್ರೆ ಸೈಂಟಿಸ್ಟ್ ಆಗಿ. ಸೈಂಟಿಸ್ಟ್ ಆದರೆ ಸಜೀವಿ ನಿರ್ಜೀವಿ ಇಡೀ ವಿಶ್ವಕ್ಕೆ, ಸೂರ್ಯ ಚಂದ್ರನಿಗೆ, ಕಲ್ಲು ಮಣ್ಣಕ್ಕೆ ಸಹಾಯ ಮಾಡ್ಬೋದು. ಆದರೆ ಶಿಕ್ಷಕರಾದರೆ ಇಂಥ ಎಲ್ಲ ವ್ಯಕ್ತಿಗಳನ್ನ ಕ್ರಿಯೇಟ್ ಮಾಡ್ಬೋದು. ಒಂದು ಸದೃಢವಾದ, ಫಲವತ್ತಾದ, ವಿಶೇಷವಾದ ಒಂದು ಸಮಾಜನ್ನ ಕ್ರಿಯೇಟ್ ಮಾಡ್ಬೋದು. ಜಾಬ್ ಇದ್ರೂ ಆಯ್ತು, ಜಾಬ್ ಇಲ್ಲಾದ್ರೂ ಆಯ್ತು, ಹೇಗೆ ಬದುಕಬೇಕು ಅನ್ನೋದು ದಾರಿ ಕೊಡ್ತದ ಶಿಕ್ಷಣ. ಆದರೆ ಸಮಾಜದಲ್ಲಿ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಶಿಕ್ಷಣ ಮಾಡಿ ಜಾಬ್ನೇ ಮಾಡಲೇಬೇಕು, ಜಾಬ್ ಸಿಗಲಿಲ್ಲ ಅಂದ್ರೆ ಆ ಶಿಕ್ಷಣ ಯೂಸ್ ಇಲ್ಲ ಅಂಥೇಳಿ ಸ್ವಲ್ಪ ಕೆಟ್ಟ ದೃಷ್ಟಿಯಿಂದ ಸಮಾಜ ನೋಡ್ತಾ ಇದೆ. ಇಲ್ಲ, ಕೇವಲ ಜಾಬ್ ಮಾಡಲಿಕ್ಕೆ ಅಷ್ಟೇ ಅಲ್ಲ, ಸ್ವಂತ ಜೀವನವನ್ನು ಕಟ್ಕೊಳ್ಳಿಕ್ಕೆ, ಸ್ವತಃ ಬದುಕಲಿಕ್ಕೆ, ಚೆನ್ನಾಗಿ ಬದುಕಲಿಕ್ಕೆ, ಎಲ್ಲ ಕೆಟ್ಟ ಚಟುವಟಿಕೆಗಳಿಂದ ದೂರ ಇರಲಿಕ್ಕೆ ಇದು ಶಿಕ್ಷಣ ಇದೆ, ಸರ್ವಸ್ವ ಇದೆ, ಆನಂದಪೂರ್ಣ ಮಾಹಿತಿ ಇದೆ. ಅದಕ್ಕೆ ದಯವಿಟ್ಟು ತಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನನ್ನ ಮಕ್ಕಳಿಗೆ ಹೇಳಿದೆ ನಾನು, ನನ್ನ ಮಕ್ಕಳು ಇವಾಗ 2 ಲೈನ್ನಲ್ಲಿ ಬರ್ತಾ ಇದ್ದಾರೆ. ಒಂದು ಶಿಕ್ಷಕ ಲೈನ್ದಲ್ಲಿ ಬರ್ತಾ ಇದ್ದಾರೆ, ರಿಸರ್ಚ್ ಲೈನ್ದಲ್ಲಿ ಬರ್ತಾ ಇದ್ದಾರೆ. ಡೇ ನೈಟ್ ಟೈಮ್ ಆನಂದದಿಂದ ಒತ್ತಾಯ ಕೊಡುವತ್ತಲ್ಲ. ಅದಕ್ಕೆ ನಮ್ಮ ಟೆಕ್ನಿಕಲ್ ಸ್ಟಡಿ, ನಮ್ಮ ವೇದಿಕ್ ಮ್ಯಾಥ್ಸ್ ಪದ್ಧತಿ ಮತ್ತು ಸ್ವತಃ ನಿರಂತರವಾಗಿ ಸ್ಟಡಿಯಲ್ಲಿ ತನ್ನಷ್ಟು ತಾನು ತೊಡಗಿಸಿಕೊಳ್ಳುವುದು, ಇದು ನಿಜಕ್ಕೂ ಒಂದು ವಿಶೇಷ ಕೊಡುಗೆ ಇದೆ ಸಮಾಜಕ್ಕೆ. ತಮ್ಮ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿದೆ. ತಮ್ಮ ಗ್ರೂಪ್ ಲೀಡರ್ಸ್ ಎಲ್ಲ ಇನ್ನೂ ವಿಶೇಷ ಅವ್ರದ್ದು ಪಾತ್ರ ಇದೆ. ಅವರು ಲೀಡರ್ಸ್ ಎಲ್ಲ ವಿಶೇಷ ಪಾತ್ರ ಇದೆ. ನಮ್ಮ BO ಸರ್ ಅವರು, ನಾನು ರಿಕ್ವೆಸ್ಟ್ ಮಾಡಿದೆ, ಬಟ್ ಭಾಳ ಅವಸರದಲ್ಲಿದ್ದರು, ಕೆಲಸದಲ್ಲಿದ್ದರು. ಅವ್ರಿಗೆ ಕೂಡ ಈ ಒಂದು ಸರ್ ಅವ್ರ ಪ್ರಯತ್ನ, ತಮ್ಮ ಪ್ರಯತ್ನ ಮುಟ್ಲಿ ಈ ವಿಡಿಯೋ ಮುಖಾಂತರ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ, ಈ ವಿಡಿಯೋವನ್ನು ತಾವು ಎಷ್ಟು ಮಟ್ಟಿಗೆ ಸಾಧ್ಯ ಇದೆ, ನಾನು ಇವಾಗ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೇನೆ, ಬಟ್ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಜಸ್ಟ್ ಟಚ್ ಆ್ಯಂಡ್ ಗೋ ಐಡಿಯಾಸ್ ಕೊಟ್ಟು ಹೋಗ್ತಾ ಇದ್ದೀನಿ. ಆದರೆ ನಿಮ್ಮ ಈ ಒಂದು ಮಾಹಿತಿ ಭಾಳ ಸ್ವಲ್ಪ ಆದರೂ ಸಪೋರ್ಟ್ ಮಾಡ್ತದ ಶಿಕ್ಷಕರಿಗೆ ಅಂತ ನನ್ನ ಆಸೆ ಇದೆ. ತಾವು ವಿಡಿಯೋಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ, ಒಂದು ಭಾಳ ಕಳಕಳಿಯಿಂದ ಕೇಳ್ತಾ ನಾನು ನಿಲ್ತಾ ಅನಿಸ್ತದ. ಇನ್ನೂ ಕೊಡಬೇಕಾಗಿತ್ತು, ನಮ್ಮ ಟೀಚರ್ಸ್ ಅವ್ರಿಗೆ ಭಾಳ ಕೊಡಬೇಕಾಗಿತ್ತು, ಸರ್ ಅವ್ರ ಆಸೆ ತನಕ ಇನ್ನೂ ಭಾಳ ಕೊಡಬೇಕಾಗಿತ್ತು ಅಂತಿತ್ತು. ಬಟ್ ಆದರೂ ಕೂಡ ಸಮಯ ಕೊರತೆ ಭಾಳ ಇದೆ. ನೋಡೋಣ, ಒಂದ್ಸಲ ತಮ್ಮ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಕರು ಕೂಡಿಸ್ರಿ ಅಂತ ಸರ್ ಅವ್ರಿಗೆ ನಾನು ಕೇಳ್ತಾ ನಿಲ್ತಾ ಇದ್ದೀನಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಮನೆ. ಥ್ಯಾಂಕ್ ಯು. ಇಲ್ಲಿ ತಗೋ, ಟೀಚರ್ಸ್ ತಗೋರಿ, ಟೀಚರ್ಸ್ ತೊಂದರೆ ಇಲ್ಲಿ ಬನ್ನಿ, ಒಬ್ರಿಗೆ ಇಲ್ಲಿ ಬನ್ನಿ, ಒಬ್ರಿಗೆ ನನಗೆ ಏನು ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇದೆ. ಯಾಕಂದರೆ ಅದ್ಭುತವಾದಂತಹ ಅನುಭವ. ನಾವು ನಮ್ಮನ್ನು ಸರ್ ನೀವು ಮತ್ತೆ ಬಾಲ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ರಿ,
ನಮ್ಮನ್ನು ಮತ್ತು ನಮ್ಮ ಶಾಲಾ ಜೀವನಕ್ಕೆ ಕರ್ಕೊಂಡು ಹೋದರು. ಭಾಗಾಕಾರ ಲೆಕ್ಕಗಳನ್ನು, ಗುಣಾಕಾರ ಲೆಕ್ಕಗಳನ್ನು ಇಷ್ಟೊಂದು ಸುಲಭವಾಗಿ ನಾವು ಕಲಿಬೋದು ಅನ್ನೋದು ನಮಗೇನಾದರೂ ಮೊದಲೇ ಗೊತ್ತಾಗಿದ್ದರೆ ಇವತ್ತು ಸರ್ ಮಕ್ಕಳು ಹೇಗೆ ಈ ಜಗತ್ತನ್ನೇ ಮೀರಿಸುವಂತಹ ವಿಜ್ಞಾನಿಗಳಾಗಿದ್ದಾರೆ, ರಿಸರ್ಚ್ ಸ್ಟೂಡೆಂಟ್ಸ್ಗಳಾಗಿದ್ದಾರೆ, ಅದೇ ಥರ ನಾವು ಆಗ್ತಿದ್ವಿ ಅಂತ. ಏನೇ ಇರಲಿ, ನಮಗಂತೂ ಬಾಲ್ಯದಲ್ಲಿ ಇಂತಹ ಗುರುಗಳು ಸಿಗಲಿಲ್ಲ. ಆದರೆ ಈಗ ಸಿಕ್ಕಿದ್ದಾರೆ ಶ್ರೀಯುತ ಮುಕುಶ್ ದುರ್ಗಿ ಸರ್. ಅಪಾರವಾದಂತಹ ಅನುಭವ ಇದೆ ಅವರಲ್ಲಿ, ಅಪಾರವಾದಂತಹ ಒಂದು ಪ್ರೌಢಿಮೆ ಇದೆ, ಸಬ್ಜೆಕ್ಟ್ನಲ್ಲಿ ಒಳ್ಳೆ ಹಿಡಿತಾ ಇದೆ. ಮತ್ತು ಇದನ್ನೆಲ್ಲ ಅವರು ಯಾವುದನ್ನು ಹಣಕ್ಕಾಗಿ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ನನ್ನಿಂದ ಏನಾದರೂ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಬಿಟ್ಟರೆ ಅವರ ಯೂಟ್ಯೂಬ್ ಚಾನಲನ್ನು ನಾನು ಪ್ರತಿಯೊಂದು ವಿಡಿಯೋಗಳನ್ನು ನೋಡಿದ್ದೇನೆ. ಭಾಳ ಸೊಗಸಾಗಿ ಮಾಡ್ತಾ ಇದ್ದಾರೆ. ತಾವು ಎಲ್ಲರೂ ಕೂಡ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ, ಶಿಕ್ಷಕರಿಗೆ ತರಗತಿ ಕೋಣೆಯಲ್ಲಿ ಇರ್ತಕ್ಕಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಖಂಡಿತವಾಗಿ ಪರಿಹಾರ ಸಿಕ್ಕೇ ಸಿಗ್ತದೆ. ಒಂದು ಮಾತು ಅವರು ಹೇಳಿದರು, ನಮಗೇನು ಬರೋದಿಲ್ಲ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ. ನಾವು ಯಾವತ್ತು ಅದನ್ನು ತಿಳ್ಕೊಳ್ತೇವೆಯೋ ಅವತ್ತು ನಮ್ಮ ಕೈ ಹಿಡಿಯೋ ತಾಕತ್ತು ಯಾರಿಗೂ ಇರೋದಿಲ್ಲ ಅಂತ. ಅದ್ಭುತವಾದ ಮಾತು ಸರ್ ನೀವು. ನಿಜವಾಗ್ಲೂ ಯಾಕೆ ಕೇಳಿದರೆ, ನಮಗೆ ಏನು ಬರೋದಿಲ್ಲ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋದೇ ಇಲ್ಲ. ಅದ್ರ ಬಗ್ಗೆ ನಾವು ನಿಜವಾಗ್ಲೂ ವಿಚಾರ ಮಾಡಬೇಕು. ಗುಡ್ಡ ಬೀಸ್ತಾನೆ ನಾಯಿ ತಿಂತದೆ ಪರಿಸ್ಥಿತಿ ಆಗಿದೆ ನಮ್ಗೆ. ಎಷ್ಟು ಸತ್ಯ ನೋಡ್ರಿ. ಏನೋ ಮಾಡ್ತೀವಿ, ಫಲ ಯಾರೋ ಹೊಡಿತಾರೆ, ನಮಗೇನೂ ಗೊತ್ತೇ ಆಗೋದಿಲ್ಲ. ನಿಜವಾಗಿಯೂ ಮಕ್ಕಳಿಗೆ ಏನು ಬೇಕು ತರಗತಿ ಕೋಣೆಯಲ್ಲಿ, ಮಕ್ಕಳ ಸಮಸ್ಯೆ ಏನಿದೆ ಅದನ್ನು ನಾವು ಇವತ್ತು ಕೊಟ್ಟಿದ್ದೇ ಆದರೆ ಖಂಡಿತವಾಗಿಯೂ ಸರ್ ಹೇಳುವಾಗೆ ನಮ್ಮ ಮಕ್ಕಳು ಕೂಡ ಒಳ್ಳೊಳ್ಳೆ IITಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಾಗ್ತಾರೆ ಅನ್ನುವಂತಹ ಆಶಯ. ಸರ್, ನಿಮ್ಮ ಬಿಡುವಿಲ್ಲದ ಈ ಚಟುವಟಿಕೆಯ ಮಧ್ಯೆಯೂ ಕೂಡ ನೀವು ಇವತ್ತು ನಮ್ಮ ಜೊತೆಗೆ ಬಂದು ವಿಷಯಗಳನ್ನು ಹಂಚಿಕೊಂಡ್ರಿ. ಇಲಾಖೆಯ ವತಿಯಿಂದ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವತಿಯಿಂದ, ಜೊತೆಗೆ ಎಲ್ಲ ಶಿಕ್ಷಕ ಬಂಧುಗಳ ವತಿಯಿಂದ ನಿಮಗೆ ಪೂರಕವಾದ ಧನ್ಯವಾದಗಳನ್ನು. ಆಮೇಲೆ ಸರ್ ಅವ್ರದ್ದು ಬುಕ್ಸ್ಗಳಿವೆ. ಹಾಂ, ನಿನ್ನ ಹೆಸರು ಹೇಳಪ್ಪಿ, ಜೋರಾಗಿ. ನನ್ನ ಹೆಸರು ಬಸವರಾಜ್. ಎಸ್, ಕ್ಲಾಸ್ 7th. ನಿನ್ನ ಹೆಸರು? ಎಸ್, ಕ್ಲಾಸ್ 7th. ನೀವು ವಿಡಿಯೋ ಮಾಡ್ತಾ ಆನ್ಸರ್ ಕೊಡ್ತಾ ಇದ್ರಿ, ಆಮ್ ಐ ರೈಟ್? ಎಸ್, ಗುಡ್. ಹೇಗೆ ಅನ್ನಿಸ್ತಿದ್ದು? ಚೆನ್ನಾಗಿತ್ತು. ನೀವು ಭಾಳ ಚೆನ್ನಾಗಿ ವಿಡಿಯೋ ಮಾಡಿದ್ರಿ. ನಿಮ್ಮ ವಿಡಿಯೋ ಜಗತ್ತೆಲ್ಲ ಹೋಗ್ತಾ ಇದೆ. ನಮ್ಮ ಇವರು ಪ್ರಶಾಂತ್ ಸಾವಂತ್ ಸರ್ ಅವ್ರ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಡ್ಡಿಲ್ಲ, ನೀವು ವಿಡಿಯೋ ಮಾಡಿದ್ರಿ, ಅದಕ್ಕೆ